ಇವತ್ತಿನ ಸ್ಪೆಷಲ್ ನಮ್ಮ ಚನ್ನಬಸಪ್ಪ ಅವ್ರದ್ದೇ ಇರುತ್ತೆ, ತುಂಬ ಒಳ್ಳೆ ಅಕ್ಕಿಗಳಿರುತ್ತೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಪುಷ್ಪರಾಜನ ಅವರು ಅಲ್ಲೇ ಗೂಡಿಗೆಲ್ಲ ಅಕ್ಕಿ ಇದು ತುಂಬಾ ಒಳ್ಳೆ ಅಕ್ಕಿ. ಸೇಮ್ ಕಣ್ಣಿಂದ ಮಸ್ಕ ಕಲರು ಎಲ್ಲ ಸುಂದರ ಇರುತ್ತೆ. ಅಲ್ಲೊಬ್ರು ಗೊತ್ತಾಗುತ್ತೆ ಅವ್ರ ಅಕ್ಕಿ ನೋಡಿದಾಗ. ಇದು ಸೌಂದರ್ಯ ಲೈನಲ್ಲಿ ಅಕ್ಕಿ ಸರ್. ಇದು ತುಂಬ ಒಳ್ಳೆ ಅಕ್ಕಿ, ಕಸ್ಬಿಟ್ಟಿರುತ್ತೆ, ನೋಡೋಕೆ ಥರ ಇರುತ್ತೆ, ಮ್ಯಾಚ್ ಆಗುವಂಥದ್ದು ಕರೆಕ್ಟಾಗಿರುತ್ತೆ. ಶಾರ್ಟ್ ಬೇಕು ಗುಂಡದಲ್ಲೇ ಏನು ಮೈಯಲ್ಲಿ ಏನಿರುತ್ತೋ ಅದೇ ಕಣ್ಣಿನ ತೋರಿಸ್ತಾ ಇರುತ್ತೆ ಸರ್. ಈಗ ನೋಡಿದ್ರೆ ಒಂದು ಮಕ್ಷಿ ತಿರಾವಲ್ ಒಂದು ಹಾಕಿರ್ತೀನಿ ಸರ್, ಹಳೆ ಲೈನೇಜ್ ಇದು. ಇದು ಬಂದ್ಬಿಟ್ಟು ನಮ್ಮ ಈ ಕಡೆ ಬನಶಂಕರಿಯಿಂದ ಅಕ್ಕಿ ಸರ್. ಇದು 12 ಅವ್ರು ಬಿಡೋರಿಗೆ ಮಾತ್ರ ಕಷ್ಟ ಗೊತ್ತಾಗುತ್ತೆ. ಅಕ್ಕಿ ಆಡಿದಾಗ ಪ್ರತಿಯೊಂದು ಅವ್ರು ಮರ್ತು ಬಿಟ್ಟಿರ್ತಾರೆ. ಸರ್ ನಮಸ್ಕಾರ ಸರ್. ಬನ್ನಿ, ಇವತ್ತಿಂದು ಅಕ್ಕಿ ಕೊಟ್ಟವ್ರದ್ದು ಫಸ್ಟ್ ಡೀಟೇಲ್ಸ್ ನಾವು ಹೇಳಬೇಕು. ದಾವಡಿ ಹೆಸರು ಹೇಳೋಕ್ಕಾಗಲ್ಲ, ಅವ್ರು ಹೇಳಿರೋದು ನಮ್ಮ ಗುರುಗಳ ಹೆಸರು ಹೇಳಿ ಮಾತ್ರ ಕೊಡಿ ಅಕ್ಕಿ ಅಂತ ಹೇಳಿದ್ದಾರೆ. ಇವತ್ತಿನ ಸ್ಪೆಷಲ್ ನಮ್ಮ ಚನ್ನಬಸಪ್ಪ ಅವ್ರದ್ದೇ ಇರುತ್ತೆ, ತುಂಬ ಒಳ್ಳೆ ಅಕ್ಕಿಗಳಿರುತ್ತೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ ನೋಡಿದ್ರೆ ಪಲ್ಸರಲ್ಲಿ ಒಂದು ರೇಕ್ದಾರ ಒಂದು ಗಂಡು ಹಾಕಿರ್ತೀನಿ, ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಬಿಟ್ಟಿರಲ್ಲ. ಇದು ಬಾರಲ್ಲ, ಫಸ್ಟೇ ಓಡ್ತಿರಲ್ಲ. ನಮ್ಮ ಚನ್ನಬಸಪ್ಪ ಅವ್ರದ್ದು ಸ್ಪೆಷಲ್ ಇರುತ್ತೆ ಗಂಡು. ಇವತ್ತು ಅಕ್ಕಿ ಬಿಟ್ಟಿರಲ್ಲ, ಇದು ರೆಕ್ಕೆ ಹೊಡೆದು ಇಟ್ಟಿರ್ತಾರೆ. ತುಂಬ ಒಳ್ಳೆ ಟಾಪ್ ಕ್ಲಾಸ್ ಅಂತ ಗಂಡು. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ಸಣ್ಣ ಗರಿ ಬಿಟ್ಕೊಳ್ಳುವಂಥ ಅಕ್ಕಿ, ಸಣ್ಣ ಗರಿ ನೋಡ್ಬೋದು. ಲೈಟ್ ಲಾಲ್ ಕಟ್ಟಿರುತ್ತೆ, ಜಾಸ್ತಿ ಇರಲ್ಲ. ಬಾಲ ಸ್ವಲ್ಪ ಅಗಲ ಇರುತ್ತೆ. ಡೀಟೇಲ್ಸ್ ಸುಮಾರು ಜನ ಕೇಳ್ತಾ ಇರ್ತೀರ, ಆದಷ್ಟು ನಾನು ತೋರಿಸ್ತಾ ಇರ್ತೀನಿ ನಿಮಗೆ. ಮತ್ತು ಕಣ್ ಕ್ವಾಲಿಟಿ ನೋಡ್ಬೋದು, ಶಾರ್ಟ್ ಬೇಕು. ಕಣ್ ಕ್ವಾಲಿಟಿ ಅಂತೂ ತುಂಬ ಕ್ಲಾಸ್ ಅಂದರೆ ಕ್ಲಾಸ್, ಅಷ್ಟು ಚೆನ್ನಾಗಿರುತ್ತೆ. ಶೇಪ್ ನೋಡಿ ಸರ್, ಹೆಣ್ಣು ಹಾಕ್ಬಿಡ ನೀರಿ. ಅದು ಶೇಪ್ ನೋಡಿ, ಒಳ್ಳೆ ಶೇಪ್ ಇರುತ್ತೆ. ಬರಲಿ ಒಂದು ನಿಮಿಷ, ಬರಲಿ ಜಾನ್ ಸರ್, ಹೇಳಿ ನೋಡಿ. ಇದು ನಮ್ಮ ಲಿಜೆಂಟ್ ಗುರುಮೂರ್ತಿ ಏನಾದ್ರಲ್ಲ, ಅವ್ರು 1000 ರೂಪಾಯಿದಲ್ಲಿ ಅಕ್ಕಿ ತುಂಬಾ ಒಳ್ಳೆ ಅಕ್ಕಿ. ಆರಾಮಾಗಿ ಸಾಯಂಕಾಲ ತನಕ ಆಗುತ್ತೆ. ಈ ಜೊತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆದಿರುತ್ತೆ. ಈಗ ಒಂದು ಪಟ ಇದರಲ್ಲಿ ಮಾಡಿದಾರಲ್ಲ, ಒಂದು ಪಟ ಆಲ್ರೆಡಿ ಲಾಂಗ್ ಟೈಮ್ ಆಗಿದೆ ಇದರಲ್ಲಿ. ಈ ಜೊತೆಯಲ್ಲಿ ನೀವೇನಾದ್ರು ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು 4 ಪಟ ಮಾಡಿಕೊಂಡು ಬಿಟ್ಕೊಂಡು ಬಂದರೆ ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಬೋದು. ಹೇಳಿ ಬಿಡ್ಬೋದು ಸರ್ ಅಂಥ ಜೊತೆ ಇದು. ಏಕೆಂದರೆ ಇಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ, ಪಟ್ಟ ಉಳ್ಳಾಕಿ ದಿವಸ 5:45-6 ಗಂಟೆ ಆಡಿದೆ. ಅದು ಆಮೇಲೆ ಒಂದು 10 ಗಂಟೆ ಚಿಲ್ಲರೆ ತುಂಬ ಚೆನ್ನಾಗಿ ಬಂದಿದೆ. ಏನಂದರೆ ಇವ್ರ ಮನೆ ಸ್ವಲ್ಪ ಹಳ್ಳ ಇರೋದ್ರಿಂದ ಕುತ್ಕೊಳಕ್ಕಾಗಿಲ್ಲ. ಅದು ತುಂಬ ಒಳ್ಳೆ ಜೊತೆ, ಬಿಡೋರ್ಗೂ ಹೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವ್ಯೂವರ್ಸ್ಗಂತೂ ಈ ಥರ ಜೊತೆಗಳು ನೋಡಬೇಕು, ಈ ಥರ ಜೊತೆಗಳು ಮಾಡ್ಕೋಬೇಕು ಅಂತ ಈಸಿ ಇರುತ್ತೆ ಅವ್ರಿಗೆ. ನೋಡೋಣ ಸರ್, ಇದು ಶೇಪ್ ನೋಡೋಣ. ಗರಿಗಳು ನೋಡ್ಬೋದು ಸರ್, ಇದು ಒಳ್ಳೆ ಲಾಲ್ ಕಟ್ಟೋ ಚೆನ್ನಾಗಿರುತ್ತೆ. ಇದರಲ್ಲಿ ಸಣ್ಣ ಗರಿಗಳು, ಆಡೋ ಅಕ್ಕಿಯಲ್ಲಿ ಏನು ಕ್ವಾಲಿಟಿ ಇರೋದು ಅದು ಸುಸ್ತಾಗಿರುತ್ತೆ. ಬಾಲ ಸ್ವಲ್ಪ ಅಗಲ ಇರುತ್ತೆ ಇದಕ್ಕೆ, ಬಟ್ ಏನೂ ತೊಂದರೆ ಇಲ್ಲ. ಬಟ್ ಪಟ್ಟಾಗಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಕಣ್ ಕ್ವಾಲಿಟಿ ನೋಡ್ಬೋದು ನೀವು. ಬೇರೆ 2 ವರ್ಷದ ಅಕ್ಕಿಗಳಿವು, ಒಂದೇ ಸೆಟ್ ಪಟ್ಟ ಆಗಿರೋದು. ತುಂಬ ಒಳ್ಳೆ ಆಟ, ತುಂಬ ಚೆನ್ನಾಗಿದೆ ನೋಡಿ ಸರ್. ಈ ಜೊತೆ ಹೋಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ಯಾಕಂದರೆ ನಮಗೆ ಬೇಕಾಗುತ್ತೆ. ಯಾಕಂದರೆ ಆಚೆ ತೋರಿಸೋದಕ್ಕೂ ನಮ್ಮ ಹತ್ರ ಲೈನ್ ಇದೆ ಅಂತ ತೋರಿಸೋದಕ್ಕೂ ಆಗುತ್ತೆ. ಇದಕ್ಕೆ 15,000 ರೂಪಾಯಿ ಆಗುತ್ತೆ ಸರ್ ಜೊತೆ. ಇದು 15,000 ಒಳ್ಳೆ 100% ರಿಸಲ್ಟ್ ಇರುತ್ತೆ. ಯಾಕಂದರೆ ನಮ್ಮ ಚನ್ನಬಸಪ್ಪ ಅವ್ರದ್ದು ಗಂಡು ಏನು ಹೇಳೋಂಗೇ ಇಲ್ಲ. ಪಲ್ಸರಲ್ಲಿ ಬಂದಿರೋ ಅಕ್ಕಿ ತುಂಬ ಟಾಪ್ ಕ್ಲಾಸ್ ಅಂಥದ್ದು ಸರ್. ಬನ್ನಿ ನೆಕ್ಸ್ಟ್ ಅಕ್ಕಿ ನೋಡೋಣ ಸರ್. ಈಗ ನೋಡಿದ್ರೆ ಒಂದು ರೋಷನ್ ಒಂದು ಹೆಣ್ಣು ಹಾಕಿರ್ತೀನಿ. ಇದೇ ರೋಷನ್ ಬಂದು ನಮ್ಮ ವಿಜಯಪುರದ್ದು, ಇದು ಮಾಚಪ್ಪ ಅಂತಿದ್ದಾರೆ ಅವ್ರ ರೋಷನಲ್ಲಿ ಹೆಣ್ಣಿದು. ಒಳ್ಳೆ ಲಾಂಗ್ ಟೈಮು ತುಂಬ ಚೆನ್ನಾಗಿ ಆಡಿದೆ. ಏನಂದರೆ ಶಿಖರಾಗಳ ಕೈಯಲ್ಲಿ ತಪ್ಪಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವು ಬಾಜಿಗ್ಲಿ ಬೇಗ ಸಿಕ್ಬಿಡ್ತಾ ಇದೆ. ತುಂಬ ಒಳ್ಳೆ ಹೆಣ್ಣು ಹಾಕಿರ್ತೀವಿ. ಬನ್ನಿ ಸರ್ ನೋಡೋಣ. ಫೀಮೇಲ್ ಸರ್. ಇದು ಗರಿ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಇದು ಬ್ರೀಡಿಂಗ್ ಅಂತ ಅಕ್ಕಿ. ಇದು ರೋಷನ್ಗಳವ್ರದ್ದು ಬೂರಿಗಳಂತೂ ತುಂಬ ಒಳ್ಳೆ ಟೈಮ್ ಆಡಿದೆ, ತುಂಬ ಚೆನ್ನಾಗಿದೆ. ಕಣ್ ಕ್ವಾಲಿಟಿ ನೋಡೋಣ. ತುಂಬ ಕ್ಲಾಸ್ ಅಂತ ಅಕ್ಕಿ ಸರ್. ಇದು ಬ್ರೀಡಿಂಗ್ ಅಂತ ಎತ್ತಿದ ಕೈ ಇರುತ್ತೆ, ತುಂಬ ಚೆನ್ನಾಗಿದೆ. ಹೇಳಿ ಆರಾಮಾಗಿ ಬಿಡ್ಬೋದು ಇದರಲ್ಲಿ ಅಕ್ಕಿಗಳು. ಶೇಪು ಅಷ್ಟೇ ತುಂಬ ಒಳ್ಳೆ ಶೇಪು. ಬಾಲ ಸ್ವಲ್ಪ ಆಗಲಿ ಒಂದು 5 ಆಗುತ್ತೆ ಸರ್. ಇದು ಅವ್ರು ದೊಡ್ಡ ಜೊತೆ ತೊಗೊಂಡಿದ್ದು ಸುಮಾರು ಬೆಲೆ ಕೊಟ್ಟರವರು. ಹೇಳಿದ್ರು ಒಂದು 30,000 ತೊಗೊಂಡು ಬಂದ್ರಿ ಅವ್ರ ಹತ್ರ ಅಂತ. 2 ಸೆಟ್ ಅಂತ ಆಗಿದ್ದು, ಆಮೇಲೆ ಮಾಯ ಹೋಗ್ಬಿಡ್ತು. ಇದರಲ್ಲಿ ಇದು ಹೊಡೆದಿಟ್ಟಿರೋದು. ಇದು 3 ರಿಂದ 4 ವರ್ಷದ ಹೆಣ್ಣು. ಇದು
ತುಂಬ ಒಳ್ಳೆ ಎಣ್ಣೆ ಇದು. ಸರ್ ಈಗ ನೋಡಿದ್ರೆ ಒಂದು ಬೋರಿ ಒಂದು ಹಾಕಿರ್ತೀನಿ. ಈ ಬೋರಿದು ಡೀಟೇಲ್ಸು ನಮ್ಮ ಜಾನ್ ಸರ್ ಕೊಡ್ತಾರೆ. ಸರ್ ಹೇಳಿ. ಇದು ನಮ್ಮ ಲೆಜೆಂಡ್ ಪುಷ್ಪರಾಜನ ಇದಾರಲ್ಲ, ಅವರು ಅಲ್ಲೇ ಬೂಡಿಗಲ್ಲಿಂದ ಅಕ್ಕಿ ಇದು ತುಂಬಾ ಒಳ್ಳೆ ಅಕ್ಕಿ. ಸೇಮ್ ಕಣ್ಣಿಂದ ಮಸ್ಕ ಕಲರು ಎಲ್ಲ ಸುಂದರ ಇರುತ್ತೆ. ಅಲ್ಲೊಬ್ರು ಗೊತ್ತಾಗತ್ತೆ ಅವ್ರ ಅಕ್ಕಿ ನೋಡಿದವ್ರಿಗೆ. ಓವರ್ ಬಾಜಿಗ್ಲಿ ಸರ್ ಈ ಲೈನಲ್ಲಿ. ಬಾಜಿಗಳು ಒಂದು ಕಂಟ್ರೋಲ್ ಮಾಡಿ ಬಿಟ್ಕೋಬೇಕಷ್ಟೇ. ಬಾಜಿಗಳು ಸೂಪರ್ ಬಾಜಿಗಳು ಬರುತ್ತೆ, ಹೇಳಿ ಬಿಡ್ಬೋದು ಸರ್ ಇದಂತ ಅಕ್ಕಿಗಳು. ಯಾಕಂದ್ರೆ ನಾವು ಕೊಡ್ತೀರಿ, ಒಬ್ರು ಕೊಟ್ಟರೆ ನಾವು ಹೆಸರು ಬೇಕು ನಮಗೆ, ಇನ್ನೊಂದು ಅವ್ರ ಹತ್ರ ಆಡಬೇಕು, ಅದು ಖುಷಿ ಬೇಕು ನಮಗೆ. ಬೇರೆ ಏನು ಹೇಳಬೇಕು ಸರ್ ಇದರಲ್ಲಿ? ಓಕೆ, ಗರಿಗಳು ನೋಡ್ಬೋದು, ಸಣ್ಣ ಗರಿ ಇರುತ್ತೆ, ಬಾಲ ಸ್ವಲ್ಪ ಅಗಲ ಇರುತ್ತೆ, ಪರವಾಗಿಲ್ಲ. ಬಾಜಿಗಿಂತ ಅಗಲ ಇರುತ್ತೆ ಅದು. ಕ್ವಾಲಿಟಿ ನೋಡ್ಬೋದು ಸರ್, ಹಳೆ ಕ್ವಾಲಿಟಿ ಏನಿರುತ್ತೆ ಅದು ಗೊತ್ತಾಗ್ತಾ ಇರುತ್ತೆ. 100% ಮರಿ ಆಗುತ್ತೆ, 100% ಗ್ಯಾರಂಟಿ ಇರುತ್ತೆ. ಒಂದು 5 ಆಗುತ್ತೆ ಸರ್ ಇದು. ತುಂಬ ಒಳ್ಳೆ ಗಂಡು, 100% ಬೀಡಿಗಂತೂ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಸರ್, ಹೆವಿ ಬಾಜಿ ಜಾಸ್ತಿ. ಸರ್ ಈಗ ನೋಡಿದ್ರೆ ಒಂದು ದುಬಾಸ್ ಒಂದು ಎಣ್ಣೆ ಹಾಕಿರ್ತೀನಿ. ಇದು ಸೌಂದರ್ಯ ಲೈನಲ್ಲಿ ಹಾಕಿ ಸರ್. ಇದು ತುಂಬ ಒಳ್ಳೆ ಅಕ್ಕಿ, ಕಸ್ಬಿಟ್ಟು ಇರುತ್ತೆ, ನೋಡೋಕೆ ಥರ ಇರುತ್ತೆ. ಬಟ್ ಕಸ್ಬಿಟ್ಟು ತೋರಿಸ್ಕೊಡ್ತೀನಿ ಇದರಲ್ಲಿ. ತುಂಬ ಒಳ್ಳೆ ಲೈನೇಜ್ ಅಂತದ್ದು. ಇದ್ರದ್ದು ಗಂಡ್ಪಟ ಬಂದು ಕೂತಿಲ್ಲ ಸರ್, ಒಂದು 30 ಅವರ್ ಆಡಿರುತ್ತೆ, ಕೂತಿರಲ್ಲ. ಇದು ಬಿಡಬೇಕಾಗಿದ್ದ ಪಟ್ಟನೆ ಕತ್ಕಾಯಿಲೆ ಬಂದು ಸ್ವಲ್ಪ ಸೈಡಿಗೆ ಹಾಕಿರ್ತಾರೆ. ಕಂಪ್ಲೀಟ್ ಈಗ ರೆಡಿ ಇರುತ್ತೆ, ಬರೀ ಒಂದು ದಸ್ತ ಇರುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಬ್ರೀಡಿಂಗ್ ಇಟ್ಕೊಂಡೆ ತುಂಬ ಒಳ್ಳೆ ಅಕ್ಕಿ ಇದು. ಬಟ್ ಆಡಿದೆ, ನೋಡೋಣ ನೋಡಿ. ಪರ್ಫೆಕ್ಟ್ ದಸ್ತಾ ಗರಿ ಉದಿಸ್ಕೊಂಡು ಬರ್ತಾ ಇದೆ. ಕಸ್ಬಿಟ್ಟು ನಿಮ್ಗೆ ನೋಡ್ಬೋದು, ಕಾಣ್ತಾ ಇರತ್ತಿಲ್ಲ. ಮತ್ತು ಈ ಕಡೆ ಗರಿಯಲ್ಲಿ ನೋಡ್ಬೋದು, ಇಲ್ಲಿ ಲೈಟಾಗಿ ಕಾಣ್ತಾ ಇರುತ್ತೆ. ಸೌಂದರ್ಯ ಅಕ್ಕಿ ಇದು. ತುಂಬ ಒಳ್ಳೆ ಲೈನೇಜ್ ಅಂತೂ ತುಂಬ ಒಳ್ಳೆ ಲೈನೇಜು. ಬೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೌಂದರ್ಯ ನೋಡ್ಬೋದು, ಶಾರ್ಟ್ ಬೇಕು, ಗುಂಡು ತಲೆ ಬರುತ್ತೆ. ಇದರಲ್ಲಿ ನೋಡ್ಬೋದು, ನಿಮಗೆ ನೀಟಾಗಿ ಕಾಣ್ತಾ ಇರುತ್ತೆ. ಬ್ರೀಡಿಂಗ್ ಇದು ಹಾಕಿ ಸರ್. ಇದು ಒಂದು 4,000 ರೂಪಾಯಿ ಆಗುತ್ತೆ ಸರ್ ಬ್ರೀಡಿಂಗ್ ಅಂತ ಹಾಕಿ. ತುಂಬ ಕ್ಲಾಸ್ ಆಗಿರುತ್ತೆ. ಬಾಜಿಗಳಂತೂ ಸೂಪರ್ ಬಾಜಿ ಬರುತ್ತೆ ಇದರಲ್ಲಿ. ನೀವು ಯಾವುದನ್ನು ತಾರಾಗ್ಲೂ ಮಾಡ್ಕೋಬೋದು, ಇಲ್ಲ ಮಕ್ಷಿಗಳು ಮಾಡ್ಕೋಬೋದು. ಒಳ್ಳೆ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬ್ರೀಡಿಂಗ್ ಇಟ್ಕೋಬೇಕು. ಇನ್ನೊಂದು ಬ್ರೀಡಿಂಗ್ ಮಾಡಬೇಕಾದ್ರೆ ಕಂಪ್ಲೀಟ್ ಇವತ್ತು ಇನ್ನೊಂದು ವಿಷಯ, ಏನು ಮೇಯ್ನ್ ವಿಷಯ ಇರುತ್ತೆ, ಹೆಣ್ಣುಗಳು ಜಾಸ್ತಿ ಇರುತ್ತೆ. ಒಂದು ಹೆಣ್ಣನ್ನ ಒಂದು 3ರಿಂದ 4 ಗಂಟೆವರೆಗೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮಾಡಿ ನಾವು ತಿಳಿಸ್ಬೇಕು, ಮಾಡಿ ನಾವು ಕಲಿಬೇಕು. ದುಡ್ಡಂದು ಹಾಳು ಮಾಡೋಕೆ ಹೋಗ್ಬೇಡಿ. ಆರಾಮಾಗಿ ಇಟ್ಕೊಳ್ಳಿ, ಆರಾಮಾಗಿ ಮರಿ ಮಾಡಿಸ್ಕೊಂಡು ಆರಾಮಾಗಿ ತಿಳಿಸಿ, ಗ್ರೂಪ್ಗೂ ತಿಳಿಸಿ. ಇಲ್ಲ ನೀವು ಕಲಿಯಂಗೂ ಇರುತ್ತೆ, ನಿಮಗೆ ದುಡ್ಡು ಉಳ್ದಂಗೂ ಇರುತ್ತೆ. ತುಂಬ ಒಳ್ಳೆ ಎಣ್ಣೆ ಇರುತ್ತೆ. ಇವತ್ತು ಇರೋದೆಲ್ಲ 3/4 ಭಾಗ ಎಣ್ಣೆ ಇರುತ್ತೆ. ನೋಡೋಣ ಫ್ರೆಂಡ್ಸ್ ನೆಕ್ಸ್ಟು. ಫ್ರೆಂಡ್ಸ್ ನೋಡಿ, ಇವಾಗ HMT ಒಂದು ಗಂಡು ಒಂದು ಹಾಕಿರ್ತೀನಿ. ತುಂಬ ಒಳ್ಳೆ ಗಂಡು, ಬಾಜಿ ಓವರ್ ಬಾಜಿ ಇದರಲ್ಲಿ. ಇದು ನಮ್ಮ ಹತ್ರನೇ ತೊಗೊಂಡಿದ್ದು, ಮರಿ ಆಗಲ್ಲ ಅಂತ ರಿಟರ್ನ್ ಬಂತು. ಈಗ ನಾವು ಮರಿನೇ ಮಾಡಿಸಿದ್ದೀವಿ ಇದರಲ್ಲಿ. ಮರಿಗಂತ ಯಾವುದೇ ಅಂತ ತೊಂದರೆ ಇಲ್ಲ, 100% ಮರಿ ಆಗ್ತಾ ಇರುತ್ತೆ. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ಅಗಲ ಗರಿಗಳು ಬ್ರೀಡಿಂಗಲ್ಲಿರುತ್ತೆ ಅಕ್ಕಿ. ಬಾಲ ಕಂಡೀಷನ್ ನೋಡ್ಬೋದು, ಸೂಪರಾಗಿರುತ್ತೆ. ಮತ್ತು ಕಣ್ ಕ್ವಾಲಿಟಿ ನೋಡಿ, ಬ್ಲೂ ಶೇಡ್ ಇರಲ್ಲ, ಇದು ಕಲಂಕದಲ್ಲಿರುತ್ತೆ. ಇದಕ್ಕೆ ನೀವು ಕರೆಕ್ಟಾಗಿರೋದು ಪಿಲಾಂಕಾಯಿನ ಮ್ಯಾಚ್ ಮಾಡಿದ್ರೆ ಇದರಲ್ಲಿ 100% ಗ್ರೀನೇಜು ಬರುತ್ತೆ ಇದರಲ್ಲಿ. ಯಾಕಂದ್ರೆ ಮಾಡಿದ್ದೀರಿ ಸ್ಟಾರ್ಟಿಂಗಲ್ಲೇ ಒಂದು ಪಟ ಬಂದಿತ್ತು, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಒಂದು 4,000 ಆಗುತ್ತೆ ಸರ್. ಬ್ರೀಡಿಂಗ್ ಅಂತ ಎತ್ತಿದ ಕೈ ಪಟ್ಟಾಗ್ಲೂ ಒಳ್ಳೆ ರಿಸಲ್ಟ್ 100% ಬರುತ್ತೆ ಸರ್. ಈಗ ಒಂದು ಜೊತೆ ಹಾಕಿರ್ತೀನಿ, ಈಗ ನಮ್ಮ ಜಾನ್ ಸರ್ ಮಾತಾಡ್ತಾರೆ. ಹೇಳಿ ಸರ್ ಈ ಜೊತೆ ಬಗ್ಗೆ. ನೋಡಿ, ಇದು ಅಲ್ಲೇ ಟೈಪ್ ಮ್ಯಾಚಿಂಗು, ಏನು ಲಿಜೆನ್ಸ್ ಇತ್ತು ಅವ್ರ ಮ್ಯಾಚಿಂಗು. ತಾಮ್ರದಲ್ಲಿ ನೋಡಿ ಒಳ್ಳೆ ಚಿಟ್ಟೆಗಳಿರುತ್ತೆ, ಬ್ಲ್ಯಾಕ್ ಡಾಟ್ಸು. ಮಕ್ಷಿ ಅಂತೂ ತುಂಬಾ ಅಲ್ಲೇ ಮಕ್ಷಿ. ಈ ಜೊತೆಯಲ್ಲಿ ರಿಸಲ್ಟು 100% ಇರುತ್ತೆ ಸರ್. ನೋಡಿ, ಅವ್ರು ಹೇಳಿರೋರ ಪ್ರಕಾರ ಜೊತೆ ತುಂಬ ಚೆನ್ನಾಗಿದೆ. ಪಟ್ಟ ಇದರಲ್ಲಿ ಬಿಟ್ಟು ತಿಳಿಸ್ಬೋದು. ನನ್ನ ಪ್ರಕಾರ ಒಂದು 8,000 ಇರುತ್ತೆ ಜೊತೆಗೆ. ಇಲ್ಲ ಅವ್ರು ಬೇಕು, ಇಲ್ಲ ಕಡಿಮೆ ಶೋಕಿಯಲ್ಲಿ ಕಡಿಮೆಯಲ್ಲಿ ಮಾಡಬೇಕು ಅಂದರೆ ಅವ್ರಿಗೆ 1,000 ರೂಪಾಯಿ ಡಿಸ್ಕೌಂಟು ಇರುತ್ತೆ. ತುಂಬ ಒಳ್ಳೆ ಜೊತೆ ಇರುತ್ತೆ, 100% ಹಾಕಿ ಬಿಡ್ಬೋದು. ಅದು ಚೈತನ್ ಅವರು ಚಾನಲ್ ವ್ಯೂವರ್ಸ್ಗೆ ಅದು ಡಿಸ್ಕೌಂಟ್ ಕೊಡ್ತಿರೋದು. ಓಕೆ, ನೋಡಿ ನೋಡ್ಬೋದು. ಕಸ್ಬಿಟ್ಗಳು ತುಂಬ ಚೆನ್ನಾಗಿರುತ್ತೆ, ಕಪ್ಪು ಕಸ್ಬಿಟ್ಗಳು ತುಂಬ ನೀಟಾಗಿರುತ್ತೆ. ಬಟ್ ಬಾಲ ಕಂಡೀಷನ್ ಅಂತೂ ಹೆಣ್ಣಿಗೆ ಗಂಡಿಗೆ ಎತ್ತಂಗಿರುತ್ತೆ. ಸಿಂಗಲ್ ಟೈಲ್ ಇರುತ್ತೆ, ಅದು ಸ್ವಲ್ಪ ಅಗಲ ಇರುತ್ತೆ. ರವೆ ಕ್ವಾಲಿಟಿ ಕಣ್ಣಲ್ಲಿ
ಮ್ಯಾಚ್ ಆಗುವಂಥದ್ದು ಕರೆಕ್ಟಾಗಿರುತ್ತೆ. ಶಾರ್ಟ್ ಬೇಕು ಗುಂಡದಲ್ಲೇ ಏನು ಮೈಯಲ್ಲಿ ಏನಿರುತ್ತೋ ಅದೇ ಕಣ್ಣಿನ ತೋರಿಸ್ತಾ ಇರುತ್ತೆ. ಅಷ್ಟೇ ಗಂಡು ಅಷ್ಟೇ. ಇದಕ್ಕೆ ನೋಡಿ ಬ್ರೀಡಿಂಗಲ್ಲಿರಲ್ಲ ಅಕ್ಕಿ ಇದು ಫ್ಲೈಯಿಂಗಲ್ಲಿ ತುಂಬ ಚೆನ್ನಾಗಿದೆ. ಸಣ್ಣ ಗರಿಗಳಿರುತ್ತೆ, ಪ್ಯಾಚ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಬಾಲ ಅಗ್ಲ ಇರುತ್ತೆ, ಬಟ್ ಗಂಡಿಗೆ ಸಿಂಗಲ್ ಟೈರ್ ಇರೋದ್ರಿಂದ ಮ್ಯಾಚ್ ಆಗಿಬಿಡುತ್ತೆ. ಕಾನ್ಕಾಲ್ ಬಿಡೋದು ಪ್ಲೈನಲ್ಲಿ ಲೈಟ್ ಅನಾರಿ ಇರುತ್ತೆ. ಈ ಅನಾರಿ ಇದ್ದಷ್ಟು ಅಕ್ಕಿ ಮನೆ ಬಿಡಲ್ಲ, ಎಷ್ಟೇ ದೂರ ಹೋದ್ರೂ ಅಕ್ಕಿ ಮನೆ ಹೊಡ್ಕೊಂಡು ಬರುತ್ತೆ. ತುಂಬ ಒಳ್ಳೆ ಜೊತೆ ಇರುತ್ತೆ. ಯಾರು ನಮ್ಮ ವ್ಯೂವರ್ಸ್ಗೋಸ್ಕರ ಆಗ್ತಾ ಇರೋದು ಶೋಕಿ ಮಾಡೋಕ್ಕಂತ ತುಂಬ ಟಾಪ್ ಕ್ಲಾಸ್ ಅದು ಜೊತೆ ಇರುತ್ತೆ. ಸರ್ ನೋಡಿ, ಈಗ ಒಂದು ಒಳ್ಳೆ ಚೀನಿ ಒಂದು ಹಾಕಿದ್ದೀನಿ, ನಮ್ಮ ಬಸಪ್ಪ ಅವ್ರ ಲೈನ್ ಇದು. ತುಂಬ ಟಾಪ್ ಕ್ಲಾಸ್ ಅಂತ ಚೀನಿ. ಎದೆ ಆಗಲಿ, ಅಕ್ಕಿ ಬಾಲ ಆಗಲಿ, ತಲೆ ಕಂಡೀಷನ್ ಆಗಲಿ, ಇಲ್ಲ ಕೊಂಡ್ಕೊಳ್ಡೆ ಆಗಲಿ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ. ಅಗ್ಲ ಗರಿಗಳಿರುತ್ತೆ ಸರ್. ಇದು ಬ್ರೀಡಿಂಗ್ ಅಂತ ಅಕ್ಕಿ ಇದು. ಅಗ್ಲ ತುಂಬ ಚೆನ್ನಾಗಿರುತ್ತೆ. ಚೀನಿಯಲ್ಲಿ ತುಂಬ ಒಳ್ಳೆ ಟೈಮ್ ಬಿಟ್ಟಿದ್ದಾರೆ ಅವರು, ತಿಳಿಸು ಇದ್ದಾರೆ. ಬಟ್ ಇದು ಬ್ರೀಡಿಂಗ್ ಅಂತ ಆಗ್ತಾ ಇರ್ತೀನಿ. ಒಂದು 4 ವರ್ಷದ ಗಂಡಿದು ಕೊಂಡ್ಕೊಳ್ಟಿ ನೋಡ್ಬೋದು. ಗುಂಡು ತಲೆ, ಶಾರ್ಟ್ ಬೇಕು, ಟೆಸ್ಟ್ ಆಗಲ್ಲ, ತುಂಬ ಚೆನ್ನಾಗಿದೆ ಬ್ರೀಡಿಂಗ್ ಅಂತೂ. ಒಂದು 3,000 ಆಗುತ್ತೆ ಸರ್. ಇದು ದೊಡ್ಡ ಗಂಡಲ್ವಾ, ಮಾಡಿಸಿ ಅವರು ತಿಳಿಸ್ಬೇಕು ನಮಗೆ. ಒಂದು 3,000 ಆಗುತ್ತೆ ಸರ್. ಓಕೆ ಸರ್, ಈಗ ನೋಡಿ ಒಂದು ಮಕ್ಷಿ ಒಂದು ಹಾಕಿರ್ತೀನಿ. ಆನೆಕಲ್ಲಲ್ಲಿ ಅಕ್ಕಿ ಸರ್. ಇದು ತುಂಬ ಒಳ್ಳೆ ಅಕ್ಕಿ. ಇದರಲ್ಲಿ ಮೇನ್ ವಿಷಯ ಏನು ತಿಳ್ಕೊಬೇಕು ಅಂದರೆ, ಬಾಜಿ ಒಂದು ಕಂಟ್ರೋಲ್ ಮಾಡಿ ಬಿಟ್ಟರೆ ಅವರು ಲೈಫ್ಗೂ ಒಂದು 5-6 ವರ್ಷ ಅಕ್ಕಿ ಬಿಡ್ಬೋದು ಸರ್. ಇದರಲ್ಲಿ ಬಾಜಿ ಒಂದು ಕಂಟ್ರೋಲ್ ಮಾಡಿ ಬಿಟ್ಕೋಬೋದು. ಯಾಕಂದ್ರೆ ಅಂಥ ಅಕ್ಕಿ ಇಲ್ಲ, ಬೇಡ ಅಂದರೆ ಬ್ರೀಡ್ಗೂ ಸೇರಿಸ್ಕೋಬೋದು. ತುಂಬ ಒಳ್ಳೆ ಗಂಡು ಆನೆಕಲ್ಲಲ್ಲಿ ಬಂದಿರೋ. ಬನ್ನಿ ನೋಡೋಣ. ಸ್ವಲ್ಪ ಅಗಲ ಇರುತ್ತೆ ಗರಿಗಳು, ಬ್ರೀಡ್ಗೂ ಇಟ್ಕೋಬೋದು, ಇಲ್ಲ ಬಿಡ್ಬೋದು. ಬಾಜಿ ಒಂದು ಕಂಟ್ರೋಲ್ ಮಾಡಿ ಬಿಡಬೇಕಿದು. ಕಂಟ್ರೋಲ್ ಮಾಡಿಬಿಟ್ರೆ ಸರ್ 100% ಲಾಂಗ್ ಟೈಮು ಸರ್ ಅಕ್ಕಿ. ಒಂದು 4 ಆಗುತ್ತೆ ಸರ್. ಇದು ತುಂಬ ಕ್ಲಾಸ್ ಅಂತ ಗಂಡು, ಆರಾಮಾಗಿ ಹೇಳಿ ಬಿಟ್ಕೋಬೋದು. ಇಲ್ಲ ಈಗ ರೆಕ್ಕೆ ಕಡ್ದು ಈಗ ಬಿಡ್ಬೋದು ಸರ್. ಇದು ಬಾಜಿ ಒಂದು ಕಂಟ್ರೋಲ್ ಮಾಡ್ಕೋಬೇಕಷ್ಟೇ. ಒಂದು ಸ್ವಲ್ಪ ಅಕ್ಕಿಗಳೇನಂದರೆ ಆಚೆ ಹೋಗಿದ್ದ ಒಂದು ಬಾಜಿ ಬಿಟ್ಬಿಡ್ತವೆ, ಒಂದು ಬಾಜಿ ಜಾಸ್ತಿ ಆಗ್ಬಿಡ್ತವೆ ನಿಲ್ಲಿಸಿರೋ ಅಕ್ಕಿಗಳು. ಆ ಥರ ನನಗೆ ಅಂದಾಜು ಪ್ರಕಾರ ಬ್ರೀಡ್ಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ನೋಡಿ, ನಾವು ತಾರಾಗ್ಲು ಹಾಕ್ದಾಗಿದ್ದ ಸುಮಾರು ಫೋನು ಸರ್ ನಿಮ್ಮ ತಾರಾಗ್ಲಲ್ಲಿ ಕೊಡಲ್ವಾ, ನಿಮ್ಮ ತಾರಾಗ್ಲಲ್ಲಿ ಕೊಡಲ್ವಾ ಅಂತ. ನೋಡಿ, ಇವಾಗ ತಾರಾಗಲ್ಲಿ ಹಾಕಿರ್ತೀನಿ. ಇದರಲ್ಲಿ ಸ್ಪೆಷಲ್ ಏನು ಅಂದರೆ, ನಮ್ಮ ಬಾಬಣ್ಣ ಅವ್ರ ಹತ್ರ ಬಿಳೆ ಪುಕ್ಕ ಅಂತ ಒಂದಿತ್ತು, ರೆಗ್ದಾರ್ ತಿರಾವಲ್ ಟೈಪು. ಅದರಲ್ಲಿ ಮಾಡಿಸಿರೋ ಅಕ್ಕಿ ಇದು. ದೊಡ್ಡ ಗಂಡು ನಮ್ಮ ಹತ್ರ ಇದೆ. ನೋಡೋಣ ಸರ್, ಬನ್ನಿ. ಗರಿಗಳು ತುಂಬ ಸಣ್ಣ ಗರಿ ಇರುತ್ತೆ. ಯಾಕೆಂದರೆ ಸುಮಾರು ಜನದ ಕಂಪ್ಲೇಂಟು ಸರ್ ಕೊಡಲ್ವಾ ಅಂತ. ಬ್ಲೂ ಶೇಡ್ ಅಂತ ನೀವು ನೋಡ್ಬೋದು. ತುಂಬ ಒಳ್ಳೆ ಬ್ಲೂ ಶೇಡ್ ಇರುತ್ತೆ. ಒಂದು ಗೆರೆ ಇರುತ್ತೆ, ತುಂಬ ಒಳ್ಳೆ ಬ್ಲೂ ಶೇಡು. ಬಿಟ್ಟಿರಲ್ಲ ಸರ್ ನಾವು. ಇದು ಬ್ರೀಡಿಂಗ್ ಅಂತ ಎತ್ತಿಟ್ಟಿದ್ವಿ. 2 ವರ್ಷದ ಗಂಡಿದು. ಬ್ರೀಡ್ ಮಾಡಿಸಿ ತಿಳಿಸ್ಬೋದು ಸರ್. ಏನು ಬೆಲೆ ಹೇಳ್ತೀರಾ? ಇದಾಗುತ್ತೆ ಸರ್, ಒಂದು 6,000 ಆಗುತ್ತೆ. ತುಂಬ ಒಳ್ಳೆ ಗಂಡು, ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ಅದು ಬರ್ತಾ ಇಲ್ಲ ನನಗೆ ಸರ್. ಈಗ ನೋಡಿ, ಎಣ್ಣೆ ಹಾಕಿರ್ತೀನಿ ಇವಾಗ ತೋರಿಸೋದಲ್ವಾ, ಅದರದ್ದೇ ಸೇಮ್ ಇದು. ಲೈಟ್ ಒಂದು ಕಸ್ಬಿಟ್ಟಿರುತ್ತೆ, ಅದರದ್ದೇ ಎಣ್ಪಟ್ಟ ಇದು. ಬನ್ನಿ ನೋಡೋಣ. ಇದರಲ್ಲಿ ಸ್ಪೆಷಲು ನೀವು ತಿಳ್ಕೊಬೇಕಾಗಿ ಏನಂದರೆ, ನಮ್ಮ ಚೇತನ್ ಸರ್ ಕಡೆಯಿಂದ ಯಾರು ಬರ್ತಾರೋ ಅವ್ರಿಗೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಅವ್ರಿಗೆ ಸುಮಾರು ಫೋನ್ ಬರ್ತವೆ, ಸರ್ ತಾರಾದಲ್ಲಿ ಕೊಡಿಸಿ ಅಂತ. ಅವರು ನಮ್ಗೆ ತಿಳಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳಿರ್ತೀನಿ. ಬನ್ನಿ ನೋಡೋಣ. 2 ವರ್ಷದ ಅಕ್ಕಿ ನೋಡ್ಬೋದು. ಒಳ್ಳೆ ಸಣ್ಣ ಗರಿ, ತುಂಬ ಕ್ಲಾಸಾಗಿ ತುಂಬ ಚೆನ್ನಾಗಿರುತ್ತೆ. ಬಾಲ ಒಂದು ಸ್ವಲ್ಪ ಅಗಲ ಇರುತ್ತೆ. ಕಸ್ಬಿಟ್ಟು ನಿಮ್ಗೆ ನೋಡ್ಬೋದು. ಕಸ್ಬಿಟ್ಟು ಇಲ್ಲಿ ಕಾಣ್ತಾ ಇರುತ್ತೆ ನಿಮಗೆ. ಬಿಳೆ ಪುಕ್ಕ ಅಂತ ಹೇಳ್ತಾರೆ ಆ ಲೈನಲ್ಲಿ ಅಕ್ಕಿ. ಶಾರ್ಟ್ ಬೇಕು, ಗುಂಡು ತಲೆ, ಒಳ್ಳೆ ಬ್ಲೂ ಶೇಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ನೋಡಿ, ಕಸ್ಬಿಟ್ಟು ಇಲ್ಲಿ ಕತ್ತತ್ರ ಒಂದು ಕೆಳಗಡೆ ಒಂದಿರುತ್ತೆ ನೋಡಿ ಸರ್. ಇದು ಬೆಲೆ ಬಂದು 7,000. ನಮ್ಮ ಚೇತನ್ ಸರ್ ಕಡೆಯಿಂದ ಯಾರು ಬರ್ತಾರೋ ಅವ್ರಿಗೆ 6,000 ರೂಪಾಯಿ. ಯಾಕಂದರೆ ಅವ್ರಿಗೆ ಪಾಪ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಫೋನ್ ಮಾಡಿ. ಅದಕ್ಕೋಸ್ಕರ ಹಾಕ್ತಾ ಇರ್ತೀನಿ. ಕೊಡೋವಂಥ ಅಕ್ಕಿಗಳೇ ಸರ್, ಲೈನೇಜ್ ನನಗೆ ಬೇಕು, ನಿಮಗೋಸ್ಕರ ಹಾಕಿರ್ತೀನಿ ಅಕ್ಕಿ. ಬಲೆ ಹುಚ್ಚ ಲೈನಲ್ಲಿ ಫ್ರೆಂಡ್ಸ್ ಅಕ್ಕಿ. ಇದು ತುಂಬ ಒಳ್ಳೆ ಹೆಣ್ಣು, ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರುತ್ತೆ. ಮಜಲ್ ಕ್ವಾಲಿಟಿನೂ ಅಷ್ಟೇ ತುಂಬ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಬನ್ನಿ ನೋಡೋಣ. ಈಗ ದಸ್ತಾ ಇದು ಬಲೆ ಹುಚ್ಚ ಲೈನ್ದು. ಇದು ತಾಮ್ರಲ್ಲಿ ಬಂದಿರೋದು. ಈಗ ದಸ್ತಾ. ಇದಕ್ಕೆ ಮುಂಚೆ ಎಲ್ಲ 10 ಗಂಟೆ 11 ಗಂಟೆ ಎಲ್ಲ ತುಂಬ ಚೆನ್ನಾಗಿ ಆಡಿ. ಇದು ಎಣ್ಪಟ್ಟ ಇದು. ಲಾಸ್ಟ್ ಟೈಮು ನಮ್ಮದು ಒಂದು ಮಾತು ಕೇಳಿದ್ರಂತೆ ಅವರು,
ಏನಂದರೆ ಒಂದು ಗಂಡಿಗೆ 3-4 ಹೆಣ್ಣು ಮಾಡ್ಬೋದು, ಇಲ್ಲ ಒಂದು ಹೆಣ್ಣಿಗೆ 3-4 ಗಂಡು ಮಾಡ್ಬೋದು ಅಂತ ಅವ್ರು ಏನಿದೆ ಕೇಳಿದ್ರೆ ಅವ್ರ ಗುರುಗಳು ಆಗ ಅವ್ರಿಗೆ ಹೇಳ್ಕೊಟ್ಟಿದ್ದು ಮಾತೆ ಅಂತ ಅದು. ಆ ಮಾತು ಇವಾಗ ನಮ್ಮ ಕಡೆಯಿಂದ ಬಂದರೆ ಅವ್ರು ಖುಷಿಯಾಗಿ ಕೊಟ್ಟಿರ್ತಾರೆ. ಬನ್ನಿ ನೋಡೋಣ ಇದು ಕ್ವಾಲಿಟಿ. ಕ್ವಾಲಿಟಿ ನೋಡ್ಬೋದು. ಒಳ್ಳೆ ದೂರ ಬರೋ ಅಂತೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇದು. ಶಾರ್ಟ್ ಬೀಕು, ಗುಂಡು ತಲೆ, ಈಗ ದಸ್ತಾ ಹೆಣ್ಣು, ಬಲೆ ಉಚ್ಚ ಲೈನಲ್ಲಿ ತಾಮ್ರಾಲಲ್ಲಿ ಅಕ್ಕಿ ಇದು. ಶೇಪು ನೋಡ್ಬೋದು ಸರ್ ನೀವು, ಒಂದು 4 ಆಗುತ್ತೆ ಸರ್ ಇದು. ಶೇಪು ಒಳ್ಳೆ ಲೈನು ತುಂಬ ಚೆನ್ನಾಗಿರುತ್ತೆ ಸರ್. ಬಾಜಿಗಳಂತೂ ಸೂಪರ್ ಬಾಜಿ ಬರುತ್ತೆ ಅದರಲ್ಲಿ. ಅಕ್ಕಿಯ ವೈಟ್ ಪೇಟಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಏನಿದೆ ಅಂತ. ಬಲೆ ಉಚ್ಚಾದಲ್ಲಿ ಹೇಳ್ಬೋದಂದರೆ ತುಂಬ ಚೆನ್ನಾಗಿ ಒಳ್ಳೆ ಟೈಮ್ ಬಿಟ್ಟಿದ್ದಾರೆ ಅದರಲ್ಲಿ. ಇವ್ರಿಗೆ ಟೈಮ್ ಇಲ್ಲ, ಇವ್ರಿಗೆ ನೋಡೋಕ್ಕೂ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿಗಳು ಕರೆದು ಕೊಟ್ಟಿರ್ತಾರೆ. ನೋಡೋಣ ಸರ್ ನೆಕ್ಸ್ಟ್. ಸರ್ ಇದು ಅದು ಬಲೆ ಉಚ್ಚ ಅಂತಾರಲ್ವಾ, ಅದೇ ಲೈನಲ್ಲಿ ಅಕ್ಕಿ ಸರ್ ಇದು. ಈ ಹೆಣ್ಣಿದು ತುಂಬ ಟಾಪ್ ಕ್ಲಾಸ್ ಅಂತ ಒಳ್ಳೆ ಲೈನೇಜ್ ಅಂತದ್ದು. ಬನ್ನಿ ನೋಡೋಣ. ನೋಡ್ಬೋದು ಗರಿಗಳು ತುಂಬ ಶಾರ್ಪು, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಲೈನೇಜ್ ಅಂತದ್ದು. ಕ್ವಾಲಿಟಿ ಲೈಟ್ ಅನಾರಿ ಇರುತ್ತೆ. ನೋಡಿ ಕ್ವಾಲಿಟಿ ಅಂತ ಬಂದು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ವೈಬ್ರೇಷನ್ ಅಷ್ಟೇ, ಕಣ್ಣಲ್ಲಿ ಕೈಯಲ್ಲಿ ಹಿಡ್ಕೊಂಡು ನೋಡ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ತುಂಬ ಒಳ್ಳೆ ಲೈನ್ ಇದು, ಬಿಡೋಕ್ಕಂತೂ ಸುಮಾರಾಗುತ್ತೆ. ಇದಕ್ಕೆ ಏನಂದರೆ ಮೇಯ್ನು ಬಾಜಿಗಳು ಸೆಟ್ ಮಾಡ್ಕೋಬೇಕು, ಬಾಜಿಗಳು ಸ್ವಲ್ಪ ಕಡಿಮೆ ಇರೋದು ಸೇರಿಸ್ಬೇಕು. ಒಳ್ಳೆ ಲೈನೇಜ್ ಅದು. ಒಂದು 4,000 ಆಗುತ್ತೆ ಸರ್ ದೊಡ್ಡ ಹೆಣ್ಣಿದು. ಮತ್ತು ಈ ಥರ ಹೆಣ್ಣುಗಳು ನೀವು ತೊಗೊಂಡಾಗ ಒಂದು 3 ಗಂಟನ ಮಿನಿಮಮ್ 3 ಗಂಟನ ಮಾಡಬೇಕು ನೀವು. ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಸರ್. ಈಗ ಹಾಕಿರೋದು ಒಂದು ಪಿಲಾಂಕ ಒಂದು ಹಾಕಿರ್ತೀನಿ, ದುಮಾರ್ ಎಗ್ದರ್ ಪಿಲಾಂಕ. ಇದು ಒಳ್ಳೆ ಲೈನೇಜ್ ಇದೆ ಸರ್ ಇದು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಹಾಕಿರೋದು ಹೆಣ್ಣು ನೋಡ್ಬೋದು, ಸಣ್ಣ ಗರಿ, ಟೈಮು ತುಂಬ ಫಾಸ್ಟ್ ಇದೆ ಇದರಲ್ಲಿ. ಬಾಲ ಕಂಡೀಷನ್ ನೋಡ್ಬೋದು. ಬನ್ನಿ ಕ್ವಾಲಿಟಿ ನೋಡೋಣ. ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಕಲಂಕದಲ್ಲಿ ಒಂದು ತೋರಿಸಿದ್ದೆ, 100% ಅದಕ್ಕೆ ಸೂಪರಾಗಿ ಮ್ಯಾಚ್ ಆಗಿಬಿಡುತ್ತೆ. HMT ಅಕ್ಕಿ 100% ಮ್ಯಾಚ್ ಆಗಿಬಿಡುತ್ತೆ. ನಲ್ಲಿ ಬಂದಿದೆ, ಒಂದು 3.5 ಆಗುತ್ತೆ ಸರ್. ನಲ್ಲಿ ಬಂದಿರುತ್ತೆ, ತುಂಬ ಕ್ಲಾಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಸರ್. ಬಾಜಿ ಅಂತೂ ಸೂಪರ್ ಬಾಜಿ ಸರ್ ಇದರಲ್ಲಿ. ಸರ್ ನೋಡಿ ಇದು ನಲ್ಲಿ ಬಂದಿದೆ ಅಂತ ಮಾತ್ರ ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಒಳ್ಳೆ ಏನಂದರೆ ನಮ್ಮ ಶ್ರೀರಾಮ್ಪುರದ ತುಂಬ ದೊಡ್ಡ ಬೇಕಿದ್ದು, ತುಂಬ ಟಾಪ್ ಕ್ಲಾಸ್ ಅಂತದ್ದು. ಬನ್ನಿ ಇದರಲ್ಲಿ ಡೀಟೇಲ್ಸ್ ನಮ್ಗೆ ನೀನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸರ್ ನೋಡಿ ಇದರಲ್ಲಿ 3 ರಿಂದ 4 ದಿನ ಬರೇ ರಾಗಿ ಸರ್ ಇದ್ರಲ್ಲಿ ಹಾಕಿರೋದು. ಬೇರೆ ದೊಪ್ಪಮೇವು ಗಿಪ್ಪಮೇವು ಏನೂ ಕೊಡೋಕೆ ಹೋಗಿಲ್ಲ. ಬರೇ ರಾಗಿ ಅಪಾರ್ಟ್ಮೆಂಟಲ್ಲಿ ಹೋಗಿ ಸಿಕ್ಕಾಕೊಂಡು ಬರೇ ರಾಗಿ ಹಾಕ್ಕೊಂಡು ಡೈಲಿ ಎದ್ದಾಗಲ್ಲ 5 ರಿಂದ 6 ಅವರ್ ಪಟ ಆಡ್ತಾ ಇದ್ದೀವಿ. ಅಪಾರ್ಟ್ಮೆಂಟಿಗೆ ಹೋಗಿ ಸಿಕ್ಕಾಕೊಂಡು ಬಿಟ್ಟಿಲ್ಲ ಅವ್ರ ಮೇಲೆ. ಬೇರೆ ರಾಗಿಯಲ್ಲಿ ಇಡ್ತಾ ಇದ್ರಂತೆ, ಬಂದು ತಿನ್ಕೋತಾರೆ, ಗಾಬರಿ ಹೆವಿ ಗಾಬರಿ ಸಿಗ್ತಾ ಇದ್ದಿಲ್ಲ. 5 ರಿಂದ 6 ಗಂಟೆ ಸಿಂಪಲ್ ಆಡ್ತಾ ಇದ್ದಿದ್ದು. ಅದಕ್ಕೆ ಹೇಳ್ತಾರೆ ಸ್ಪೆಷಲ್ ಎಣ್ಣೆ ಇದು. ತುಂಬ ಚೆನ್ನಾಗಿರುತ್ತೆ ಬ್ರೀಡಿಂಗ್ ಅಂತೂ, ಒಳ್ಳೆ ಲೈನೇಜ್ ಅಂತೂ. ರೆಕ್ಕೆ ಕಣ್ಣು ಎಲ್ಲ ತೋರಿಸ್ಬಿಡೋಣ ನೋಡಿ ಸರ್. ಇದು ಸಣ್ಣ ಗರಿಗಳಿರುತ್ತೆ, 2 ದಸ್ತಾ ಹೆಣ್ಣು, ಒಂದೇ ಸೆಟ್ ಪಟ ಆಗಿರುತ್ತೆ. ಆ ಪಟ ಆ ಕೆಲಸ ಮಾಡಿರುತ್ತೆ. ಕ್ವಾಲಿಟಿ ನೋಡ್ಬೋದು ಸರ್ ನೀವು. ಪುತ್ಲಿ ಸ್ವಲ್ಪ ಹೊಡೆದಿರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಕ್ಲಾಸ್ ಅಂತ. ಮತ್ತು ಇದರಲ್ಲಿ ಇನ್ನೊಂದು ತಿಳಿಸ್ಕೊಡ್ತೀನಿ ನಿಮಗೆ. ಬಣ್ಣಗಳು ನೋಡಿ, ಇದಕ್ಕೆ ರೇಗ್ದಾರಲ್ಲಿ ಇರುತ್ತೆ, ಧೂಮ ರೇಗ್ದಾರಲ್ಲಿ. ಇದಕ್ಕೆ ನೀವು ತಿರಾವಾಲ್ ಮಾಡ್ಬೋದು, ತಾಮ್ರಾಲು ಮಾಡ್ಬೋದು, ಯಾಕಂದರೆ ಕೆಂಪು ಬಣ್ಣ ಇರುತ್ತಿಲ್ಲ ಇದರಲ್ಲಿ. ತಾಮ್ರಾಲ್ ಮಾಡ್ಬೋದು, ಚೀನಿಗಳು ಮಾಡ್ಬೋದು, ಧೂಮಾಗ್ಲು ಮಾಡ್ಬೋದು. ತುಂಬ ಒಳ್ಳೆ ಲೈಜ್ ಅಂತ ಮಾಡ್ಬೋದು. ತುಂಬ ಒಳ್ಳೆ ಶೇಪ್ ಗಿಪ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಲೆ ಒಂದು 4 ಆಗುತ್ತೆ ಸರ್. ಇದು 100% ರಿಸಲ್ಟ್ ಇರುತ್ತೆ. ಒಂದು 4,000 ರೂಪಾಯಿ ಆಗುತ್ತೆ ಸರ್. ಈಗ ನೋಡಿದ್ರೆ ಒಂದು ಮಕ್ಷಿ ತಿರಾವಲ್ ಒಂದು ಹಾಕಿರ್ತೀನಿ ಸರ್, ಹಳೆ ಲೈನೇಜ್ ಇದು. ಇದು ಬಂದ್ಬಿಟ್ಟು ನಮ್ಮ ಈ ಕಡೆ ಬನಶಂಕರಿಯಿಂದ ಹಾಕಿ ಸರ್. ಇದು ಅವ್ರು ಯಾರ ಕಡೆಯಿಂದ ತಂದಿರ್ತಾರೆ, ಬಟ್ ತುಂಬ ಒಳ್ಳೆ ಕ್ವಾಲಿಟಿ ಅದ ಹೆಣ್ಣು. ಬನ್ನಿ ಸರ್ ನೋಡೋಣ. ನೋಡ್ಬೋದು ಗರಿಗಳು ಅಗಲ ಇರುತ್ತೆ, ಬ್ರೀಡಿಂಗಲ್ಲಿ ಇರುತ್ತೆ ಅಕ್ಕಿ. ತುಂಬ ಒಳ್ಳೆ ಬಣ್ಣ ಮಕ್ಷಿ ತಿರಾವಲ್ಲು. ಇದರಲ್ಲಿ ನೋಡಿದ್ರೆ ಸಬ್ಜಾ ತಿರಾವಲ್ಗಳು ಬರುತ್ತೆ. ಕ್ವಾಲಿಟಿ ನೋಡ್ಬೋದು, ಲೈಟ್ ಅನಾರಿ ಇರುತ್ತೆ, ಶಾರ್ಟ್ ಬೀಕು, ಗುಂಡು ತಲೆ, ಪಟ್ಟಗಳಂತೂ 100% ಒಳ್ಳೆ ರಿಸಲ್ಟ್ ಇರುತ್ತೆ. ಇದಕ್ಕೂ ನೋಡಿ, ಇದಕ್ಕೂ ಒಂದು 3 ರಿಂದ 4 ಬಣ್ಣ ಆರಾಮಾಗಿ ಮಾಡ್ಕೋಬೋದು. ಗುಲ್ದಾರ್ ಮಾಡ್ಬೋದು, ತಾಮ್ರಾಲ್ ಮಾಡ್ಬೋದು, ಮಕ್ಷಿ ತಿರಾವಲ್ ಮಾಡ್ಬೋದು, ಸಬ್ಜಾನು ಮಾಡ್ಬೋದು ಇದರಲ್ಲಿ. ಯಾಕಂದರೆ ಸಬ್ಜಾ ಒಂದು 3 ಆಗುತ್ತೆ ಸರ್. ಇದು ದೊಡ್ಡ ಎಣ್ಣೆ, ಇದು ಆರಾಮಾಗಿ ಮಾಡ್ಕೋಬೋದು ಸರ್. ಇದು ಸರ್ ನೋಡಿ, ಈಗ ಒಂದು ರೇಗ್ದಾರ್ ತಿರಾವಲ್ ಒಂದು ಹಾಕಿರ್ತೀನಿ. ಮೈನ್ ಏನಂದರೆ ಗುಲ್ದಾರ್ ತಿರಾವಲ್. ಇದು ಮೈನ್ ಮೂಲ ಬಂದು ಗುರ್ದಾಲ್ ತಿರಾವಲ್ ಇರುತ್ತೆ. ತುಂಬ ಒಳ್ಳೆ ಗಂಡು, ತುಂಬ ಒಳ್ಳೆ ಕಂಡೀಷನ್ ಗಂಡು, 3 ರಿಂದ 4 ವರ್ಷದ ಗಂಡು. ಬನ್ನಿ ಸರ್ ನೋಡೋಣ. ಬಣ್ಣ ನೋಡ್ಬೋದು ನೀವು, ಗರಿ ಅಗಲ ಇರುತ್ತೆ, ಬ್ರೀಡಿಂಗಲ್ಲಿ ಅಕ್ಕಿ. ಇದು ಓವರ್ ಬಾಜಿ ಆದರೆ ಇದರಲ್ಲಿ ಬಾಜಿ ಸ್ವಲ್ಪ ಸೇರಿಸ್ಕೋಬೇಕು ನೀವು. ವೈಬ್ರೇಷನ್ ನಿಮ್ಗೆ ಕಾಣ್ತಾ ಇರುತ್ತೆ, ಬಾಜಿ ಸ್ವಲ್ಪ ಕಡಿಮೆ ಇರೋದು ಸೇರಿಸ್ಕೋಬೇಕಾಗತ್ತೆ. ರಿಸಲ್ಟ್ ಫಾಸ್ಟ್ ಇರುತ್ತೆ ಇದರಲ್ಲಿ.
ಮೈನ್ ಬ್ಯಾಕ್ಗ್ರೌಂಡ್ ಬಂದು ಈ ಕಣ್ ಕ್ವಾಲಿಟಿಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗುಲ್ದಾರಲ್ಲಿ ಅಕ್ಕಿ ಇದು ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಶಾರ್ಟ್ ಬೇಕು, ತುಂಬ ಕ್ಲಾಸ್, ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್, ಏನು ಬೆಲೆ? ಶೇಪು ಸೂಪರ್ ಶೇಪು, ಒಳ್ಳೆ ವೈಬ್ರೇಷನ್. ಒಂದು 4,000 ರೂಪಾಯಿ ಆಗುತ್ತೆ ಸರ್ ಇದು. ತುಂಬ ಒಳ್ಳೆ ಶೇಪೆಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ಗುಲ್ದಾರ್ ತಿರವಲ್ಲು ತುಂಬ ನೀಟ್ ಅಂತೂ ಅಷ್ಟು ನೀಟಾಗಿರುತ್ತೆ ಓಕೆ ಸರ್. ಸರ್. ನೋಡಿ ಈಗ ಹಾಕಿರೋದು ಒಂದು ಧೂಮ ಒಂದು ಹಾಕಿ, ಸೌರನ್ ಧೂಮದಲ್ಲಿ ಅಕ್ಕಿ ಇದು ತುಂಬ ಒಳ್ಳೆ ಅಕ್ಕಿ, ಒಳ್ಳೆ ಗರಿ, ಒಳ್ಳೆ ಅಕ್ಕಿ, ಒಳ್ಳೆ ಸೈಜು, ಟೆಸ್ಟು ಆಗಲ್ಲ. ಬನ್ನಿ ಸರ್ ನೋಡೋಣ. ಆನೆಕಲ್ಗೂ ಸೌರನ್ ಧೂಮಕ್ಕೆ ಬಂದಿರೋದು ಇದು. ನೋಡ್ಬೋದು ಗರಿಗಳಲ್ಲಿ ಬಿಳೆ ಧೂಮ ರೆಗ್ದರ್ ಬರುತ್ತೆ ಇದು. ಒಳ್ಳೆ ಲಾಲ್ ಕಟ್ಟು, ಬಾಲ ಕಂಡೀಷನ್ ನೋಡ್ಬೋದು ನೀವು, ಸೂಪರ್ ಆಗಿರುತ್ತೆ. ಕಣ್ ಕ್ವಾಲಿಟಿ ನೋಡ್ಬೋದು, ಅನಾರಿ ಶೇಡಲ್ಲಿರುತ್ತೆ. ಪುತ್ಲಿ ಸ್ವಲ್ಪ ಹೊಡೆದಿರುತ್ತೆ. ಲೈನೇಜ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ 3ರಿಂದ 4 ಕಣಕ್ಕೆ ಆರಾಮಾಗಿ ಮ್ಯಾಚ್ ಮಾಡ್ಬೋದು ಇದಕ್ಕೂ. ಸರ್, ಏನು ಬೆಲೆ ಆಯ್ತು? ಇದು 3 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಏನು 100% ರಿಸಲ್ಟ್ ಇರುತ್ತೆ. ಒಂದು 3 ಆಗುತ್ತೆ ಸರ್. ಓಕೆ ಸರ್, ಈಗ ನೋಡಿದ್ರೆ ಸೌರನ್ ಧೂಮಗೂ ಆನೆಕಲ್ಗೂ ಬಂದಿರೋದು. ಬನ್ನಿ ನೋಡೋಣ. ಹೆಣ್ಪಟ ಇದು. ಇದು ಇನ್ನೂ ಬಿಟ್ಟಿರಲ್ಲ. ಆನೆಕಲ್ಲಲ್ಲಿ ಏನಿರುತ್ತೆ ಅದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟ್ ಆಗಿಬಿಡ್ಬೇಕು. ಈಗ ದಸ್ತಾ ಇದು. ದಸ್ತಾ ಮೇಲೆ ಈಗ ಆರಾಮಾಗಿ ರೆಕ್ಕೆ ಬಿಟ್ಕೋಬೋದು ಆರಾಮಾಗಿ, ಏನು ತೊಂದರೆ ಇರಲ್ಲ. ಲಾಲ್ ಕಟ್ಟು ತುಂಬ ಸೂಪರ್ ಆಗಿರುತ್ತೆ. ರೆಕ್ಕೆ ಇಲ್ಲದೆ ಕೊಡಬೇಕಾಗತ್ತೆ, ಅದೊಂದು ಮೇಯ್ನ್ ಇರುತ್ತೆ. ಹೊಡೆದಿಟ್ಟಿರ್ತಾರೆ, ರೆಕ್ಕೆ ಇಲ್ಲದೆ ಕೊಡಬೇಕಾಗುತ್ತೆ. ಉದುರಿಸ್ಕೊಂಡು ಬಂದಿರುತ್ತೆ. ತುಂಬ ಒಳ್ಳೆ ಹೆಣ್ಣು. ಇಲ್ಲ ಬೇಕು ಅಂದರೆ ಬ್ರೀಡ್ಗೂ ಇಟ್ಕೋಬೋದು, ಇಲ್ಲ ನಿಮ್ಗೆ ಬೇಡ ಅಂದರೆ ರೆಕ್ಕೆ ಇಲ್ಲದೆ ಆರಾಮಾಗಿ ಬಿಡ್ಬೋದು. ಕಣ್ ತೋರಿಸ್ತಿಲ್ಲ ನೀವು? ಒಂದು ನಿಮಿಷ ತೋರಿಸೋಣ ಫಸ್ಟ್. ಅಕ್ಕಿ ಇದು ನೋಡಿಬಿಟ್ರೆ ಒದ್ದಾಡ್ತಾ ಇದೆ ತುಂಬ. ಓಕೆ, ಬನ್ನಿ ಕಣ್ ಕ್ವಾಲಿಟಿಯನ್ನು ನೋಡೋಣ. ರೆಕ್ಕೆದಾಯಿತು. ಈ ಕಣ್ ಕ್ವಾಲಿಟಿ ತೋರಿಸೋಣ. ಕಣ್ ಕ್ವಾಲಿಟಿ ಅಂತ ಸೂಪರ್ ಆಗಿರುತ್ತೆ ಸರ್. ಆ ಕಾಲದಲ್ಲಿ ನೇರಳೆ ಬಣ್ಣ ಅಂತ ಹೇಳ್ತಾರೆ, ಆ ಕಣ್ ಕ್ವಾಲಿಟಿ ಕಣ್ಣಲ್ಲಿ ತೋರಿಸ್ತಾ ಇರುತ್ತೆ. ಬ್ರೀಡಿಂಗ್ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಯಾಕಂದರೆ ಅಕ್ಕಿಗಳು ಆಡೋ ಅಕ್ಕಿಗಳಿಗೆ ಬಿಡೋದು ತಾಳ್ಮೆ ಬೇಕು. ಇನ್ನೊಂದು ಏನಂದರೆ ಹೆಣ್ಣಿದೆ, ಮಸ್ತಿ ಬಂದರೆ ಕಷ್ಟ ಆಗುತ್ತೆ. ಬ್ರೀಡಿಂಗ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಹೆಣ್ಣೆ ದಸ್ತಾ ಇದೆ. 2.5 ಆಗುತ್ತೆ ಸರ್ ಇದು. ಚಿಕ್ಕ ಹೆಣ್ಣೆ ನೋಡಿ ಈಗಲೇ ಮಸ್ತಿ ಮಾಡ್ತಾ ಇದೆ. ಚಿಕ್ಕ ಹೆಣ್ಣು ಬ್ರೀಡಿಂಗ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ಸರ್ ನೋಡಿ ಇವಾಗ ಒಂದು ಗೆರುವ ಒಂದು ಗಂಡು ಒಂದು ತೋರಿಸ್ತಾ ಇರ್ತೀನಿ ನಿಮಗೆ. ಒಂದು 5 ಚಿಲ್ಲರೆ ಆಡಿರೋ ಅಂಥದ್ದು. ಶೇಪ್ ನೋಡೋಣ ಫಸ್ಟ್ ಅಕ್ಕಿಗಳು ನೋಡ್ಬಿಡ ರೆಕ್ಕೆ ಎಲ್ಲ ಹೆಂಗಿದೆ ಅಂತ. ರೆಕ್ಕೆ ನೋಡ್ಬೋದು, ಹೊಸ ರೆಕ್ಕೆ ಎಳ್ದು ಕೊಟ್ಟಿರ್ತಾರೆ. ಬಿಟ್ಕೊಳ್ಳೋಕ್ಕಂತ ತುಂಬ ಚೆನ್ನಾಗಿರುತ್ತೆ ಗೆರುವ ಇದು. ಒಂದು 5 ಚಿಲ್ಲರೆ ಆಡಿರೋ ಅಂಥದ್ದು ನೋಡ್ಬೋದು. ಬಾಲನ್ನು ಸಿಂಗಲ್ ಟೈಲ್ ತುಂಬ ಚೆನ್ನಾಗಿರುತ್ತೆ. ಕಣ್ ಕ್ವಾಲಿಟಿ ಅನಾರಿ ಶೇಡ್ ಇರುತ್ತೆ. ಬಟ್ ಅದರಲ್ಲಿ ಬಿಡಿಸು ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಬಿಡ್ಬೋದು, ಆರಾಮಾಗಿ ಹೇಳಿ ಬಿಡ್ಬೋದು. ಬಟ್ ತಾಳ್ಮೆಯಿಂದ ಬಿಡಬೇಕು. ಒಂದೇ ದಿವಸ ಹೋಗಿ ಒಂದೇ ದಿವಸ ಆಡೋ ಅಂದರೆ ಆಡಲ್ಲ. ಅದು ಕಾಯಬೇಕು, ಡ್ಯೂಟಿ ಮಾಡಬೇಕದು. ಸರ್, ಏನು ಬೆಲೆ ಹೇಳ್ತೀರಾ ಇದಕ್ಕೆ? ಇದೊಂದು 3 ಆಗುತ್ತೆ ಸರ್. ಬಿಟ್ಕೊಳ್ಳೋ ಅಂತಕ್ಕೆ ಒಂದು 3 ಆಗುತ್ತೆ. 100% ರಿಸಲ್ಟ್ ಇರುತ್ತೆ. ಒಂದು 3,000 ಆಗುತ್ತೆ ಸರ್. ಓಕೆ ಸರ್. ನೋಡಿ ಸರ್, ಇವಾಗ ಇದು ನಮ್ಮ ಚನ್ನಬಸಪ್ಪ ಅವ್ರದ್ದು ಪಲ್ಸರಲ್ಲಿ ಅಕ್ಕಿ ಇದು. ರೆಕ್ಕೆ ಸಮೇತ ಇರುತ್ತೆ. ಈಗ ಅವ್ರು ಬಿಟ್ಟಿರ್ತಾರೆ. 2ನೇ ದಸ್ತದ ಇದು. ತುಂಬ ಒಳ್ಳೆ ಎಣ್ಣೆದು. ಬಿಟ್ಕೊಳ್ಳೋಕ್ಕೂ ಸರಿ, ಇಲ್ಲ ಅವ್ರ ಲೈನೇಜ್ಗೂ ಸರಿ, ಎರಡಕ್ಕೂ ತುಂಬ ಕ್ಲಾಸ್ ತುಂಬ ಚೆನ್ನಾಗಿರುತ್ತೆ. ಕೊಲ್ಕೊಂಟಿ ಪ್ಲೈನಲ್ಲಿ ನೋಡ್ಬೋದು. ಪ್ಲೈನಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು 2 ವರ್ಷದ ಹೆಣ್ಣು. ತುಂಬ ಕ್ಲಾಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಶೇಪ್ ನೋಡೋಣ. ಇದು ಒಳ್ಳೆ ಲಾಲ್ ಕಟ್ಟು ಸೂಪರ್ ಆಗಿರುತ್ತೆ ಇದರಲ್ಲಿ. ನನ್ನ ಅನಿಸಿಕೆ ಪ್ರಕಾರ ಸರ್, ಹೆಣ್ಣುಗಳು ಬ್ರೀಡಿಗೆ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮುಂದಕ್ಕೆ ನಾವು ಅಕ್ಕಿ ಮಾಡಿ ಬಿಡ್ಬೋದು. ಬಿಟ್ಟು ಕಳ್ಕೊಂಡ್ರೆ ಮತ್ತೆ ನಮಗೆ ಸಿಗಲ್ಲ. ಬ್ರೀಡಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದು 4 ಆಗುತ್ತೆ ಸರ್. ಇದು ಒಳ್ಳೆ ರಿಸಲ್ಟ್ ಇರುತ್ತೆ 100%. ಯಾಕಂದ್ರೆ ನಮ್ಮ ಚನ್ನಬಸಪ್ಪ ಅವ್ರದ್ದು ಹೇಳೋದೇ ಬೇಡ. ಪರ್ಸರ್ ಜಾತಿ ಇದೆಲ್ಲ ಅಕ್ಕಿಗಳಲ್ಲಿ ತುಂಬ ಲಾಂಗ್ ಟೈಮ್ ತುಂಬ ಚೆನ್ನಾಗಿ ಆಡಿದೆ. ಫ್ರೆಂಡ್ಸ್ ನೋಡಿ, ಇವಾಗ ನಮ್ಮ ಜಾನ್ ಸಾರನ್ನು ಸುಮಾರು ತಿಳಿಸ್ಕೊಟ್ಟಿದ್ದಾರೆ. ಏನೋ ಡೌಟ್ ಇದ್ದರೆ ಕೇಳ್ಬೋದು, ತೊಂದರೆ ಏನಿರಲ್ಲ. ನೋಡಿ ಈ ಜೊತೆ ಸೆಟ್ ಮಾಡಿದ್ದು ಅಷ್ಟು ಚೆನ್ನಾಗಿದೆ ಜೊತೆ. ಯಾಕಂದರೆ ಜೊತೆ ಮಾಡಿದವ್ರಿಗೆ ಹೆಂಗೆ ಯಾವ ಕ್ವಾಲಿಟಿಯಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲ. ಈಗ ನಮ್ಮ ಜಾನ್ ಸಾರ್ ಗೆಸ್ಸಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಯಾಕಂದರೆ ಒಬ್ರು ಹಳಬರ್ದು ಕಲಿಯೋಕೆ ಅಂತ ಅಕ್ಕಿಗಳು ಕೊಟ್ಟಿರ್ತಾರೆ ಅವರು. ಕಲಿತಾಗಂತೂ ನಾವು ಮುಂದಕ್ಕೆ ಹೋಗೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವತ್ತಿನ ವಿಡಿಯೋ ಇಷ್ಟಿರುತ್ತೆ. ಆದರೆ ಇದರಲ್ಲಿ ಏನೇ ಡೌಟ್ ಇದ್ರೂ ದಯವಿಟ್ಟು ಕೇಳ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೊಂದು ಯಾವುದೇ ಹೆಣ್ಣು ತೊಗೊಂಡು ಇವತ್ತು ಹಾಕಿರೋದೆಲ್ಲ ತುಂಬ ಕ್ಲಾಸ್ ಅಂತ ಹೆಣ್ಣಿಗೆ ಹಾಕಿರ್ತೀರಿ. ಒಂದು ಹೆಣ್ಣಿಗೆ ಮಿನಿಮಮ್ ಒಂದು 3 ಗಂಡು ಮಾಡಿರಿ, ನಿಮ್ಗೆ 100% ರಿಸಲ್ಟ್ ಬರುತ್ತೆ. ಇನ್ನೊಂದು ತಿಳ್ಬೇಕಂದ್ರೆ ತಾಳ್ಮೆ ತುಂಬ ಇರಬೇಕು. ಇಲ್ಲಿ ಆಡಿರೋ ಅಕ್ಕಿ ಅಲ್ಲಿ ಆಡಲ್ಲ, ಬಟ್ 0ಗೆ ಬಂದುಬಿಟ್ಟಿರುತ್ತೆ. ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಇದು ಡ್ಯೂಟಿ ಅಂತೂ ಮಾಡ್ತಾರಲ್ವ, ಅವ್ರವ್ರು ನೋಡಿದ್ರೆ ತುಂಬ ಸಾಕಾಗ್ಬಿಡುತ್ತೆ. 6 ಗಂಟೆಗೆ ಮೇಲೆ ಹೋದರೆ ಊಟ ನೀರು ಇರಲ್ಲ ಅವ್ರಿಗೆ, ಅಷ್ಟು ಕಷ್ಟಪಡ್ತಾರೆ. ನಾವು ಸಿಂಪಲಾಗಿ ಹೇಳ್ಬಿಡ್ತೀರಿ 12 ಅವರ್ ಅಂತ. ಆ 12 ಅವರ್ ಬಿಡೋರಿಗೆ ಮಾತ್ರ ಕಷ್ಟ ಗೊತ್ತಾಗುತ್ತೆ. ಅಕ್ಕಿ ಆಡಿದಾಗ ಪ್ರತಿಯೊಂದು ಅವ್ರು ಮರ್ತು ಬಿಟ್ಟಿರ್ತಾರೆ. ಬಟ್ ಡ್ಯೂಟಿ ಮಾಡೋರಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದರಿಂದ ಕಷ್ಟಪಡಬೇಕು. ಸಿಂಪಲ್ ಅಂತೂ ಯಾರು ಹೇಳೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಆಯಿತು ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೇದೇ ಆಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಆದಷ್ಟು ಬೇಗ ಇನ್ನೊಂದು ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ನಮ್ಮ ಜಾನ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಓಕೆ.